ಇನಿಷಿಯಲ್ ಪಿಕಪ್ ಅಂತೂ ಕುದುರೆ ತರ ಇದೆ. ಎಲೆಕ್ಟ್ರಾನಿಕ್ಸ್ ಅಂತ ಬಂದಾಗ ಬಾಷ್ ಕಂಪನಿನ ನಾವು ಬಾಸ್ ಆಫ್ ಎಲೆಕ್ಟ್ರಾನಿಕ್ಸ್ ಅಂತ ಕರಿತೀವಿ. ಸೊ ಇಲ್ಲಿವರೆಗೂ ಹೈಯೆಸ್ಟ್ ಅಂದ್ರೆ 1000 ವ್ಯಾಟ್ಸ್ ಮಾತ್ರನೇ ಇರ್ತಿತ್ತು. ಈಗ ಹೈಯೆಸ್ಟ್ ವ್ಯಾಟ್ಸ್ ಕೊಟ್ಟಿರ್ತಕ್ಕಂಥ ಏಕೈಕ ಬ್ರಾಂಡ್ ಬಾಷ್. ಅದರಲ್ಲಿ 1100 ವ್ಯಾಟ್ಸ್ ಕೊಟ್ಟಿರ್ತಕ್ಕಂಥ ಬ್ರಾಂಡ್ ಇದು. ಬಾಷ್ ಮಿಕ್ಸರ್ ಗ್ರೈಂಡರ್ ಅಲ್ಲಿ ಬಂದು 3C ಕಾನ್ಸೆಪ್ಟ್ ಅಂತ ಬರುತ್ತೆ. ಒಂದು ಕಾಪರ್, ಒಂದು ಕೂಲಿಂಗ್, ಇನ್ನೊಂದು ಬಂದು ಕಾಂಪ್ಯಾಕ್ಟ್. ನೀವು ಜಾರ್ಸ್ ನ ನೋಡಿದ್ರೆ ಇದರಲ್ಲಿ 5 ತರಹದ ಜಾರ್ಸ್ ಬರುತ್ತೆ. ಸೊ ಹ್ಯಾಂಡ್ ಫ್ರೀ ಆಗಿ ಯೂಸ್ ಮಾಡಬಹುದು. ಅಂದ್ರೆ ಆ ಟೈಮಲ್ಲಿ ನೀವು ಬೇರೆ ಕೆಲಸ ಏನಾದ್ರು ಮಾಡ್ಕೊಳ್ತೀರಾ ಅಂದ್ರೆ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಇವಾಗ ಫೋನ್ ಕಾಲೇ ಬಂದಿದೆ ಅನ್ಕೊಳ್ಳಿ, ಸೊ ಅವಾಗ ನೀವು ಕಾಲ್ ನ ರಿಸೀವ್ ಮಾಡಬಹುದು. ನೀನ್ ಯಾರು ಮಾತಾಡ್ತಿರೋದು? ನಾನ್ ರೀಲ್ ಎಲ್ಲಿ ಇನ್ನೊಂದು ಅಡ್ವಾಂಟೇಜ್ ಅಂತ ಬಂದಾಗ ಆಕ್ಟಿವ್ ಫ್ಲೋ ಬ್ರೇಕರ್ ಅಂತ ಬರುತ್ತೆ. ಇವಾಗ ಸೊ ಇದ್ರಲ್ಲಿ ಸಪರೇಟ್ ಒಂದು ಫಿಲ್ಟರ್ ಬರುತ್ತೆ, ಫ್ರೂಟ್ ಫಿಲ್ಟರ್ ಅಂತ. ಇಲ್ಲೂ ಕೂಡ ಎಲ್ ಶೇಪ್ ಅಲ್ಲಿ ಇದೆ. ಅಂಡ್ ಮಿಕ್ಸರ್ ಗ್ರೈಂಡರ್ ಕೂಡ ಇಲ್ಲೂ ಕೂಡ ಎಲ್ ಶೇಪ್ ಅಲ್ಲಿ ಇದೆ. ಇದು L2L ಕನೆಕ್ಟ್ ಆಗೋದ್ರಿಂದ ಮಿಕ್ಸರ್ ಗ್ರೈಂಡರ್ ಅಲ್ಲಿ 22,500 ಇರ್ತಕ್ಕಂಥ RPM ಇರ್ತಕ್ಕಂಥ ಮೋಟರ್ ನ ಯೂಸ್ ಮಾಡ್ತಾರೆ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಮಧು. ಇವತ್ತಿನ ವಿಡಿಯೋದಲ್ಲಿ ಬಾಷ್ ಅಲ್ಲಿ 1100 ವ್ಯಾಟ್ಸ್ ಮಿಕ್ಸರ್ ಗ್ರೈಂಡರ್ ಬಗ್ಗೆ ರಿವ್ಯೂ ಮಾಡ್ತಾ ಇದೀವಿ. ಸೊ ಅನ್ಬಾಕ್ಸ್ ಮಾಡಿ ಇದ್ರೊಳಗಡೆ ಏನೆಲ್ಲ ಫೀಚರ್ಸ್ ಇದೆ, ಟೆಕ್ನಾಲಜಿ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ನೀವೇನಾದ್ರೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಾ ಇದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಇನ್ಫಾರ್ಮೇಶನ್ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಮೊದಲನೇದಾಗಿ ಬಾಷ್ ಕಂಪನಿ ಬಗ್ಗೆ ಹೇಳ್ಬಿಡ್ತೀನಿ. ಬಾಷ್ ಬಂದ್ಬಿಟ್ಟು ಇದು ಜರ್ಮನ್ ಟೆಕ್ನಾಲಜಿನ ಯೂಸ್ ಮಾಡ್ತಾರೆ. ಇದು ಜರ್ಮನ್ ಬೇಸ್ಡ್ ಕಂಪನಿ. ಅಂದ್ರೆ ಇದು 130 ವರ್ಷ ಹಳೆಯ ಬ್ರ್ಯಾಂಡ್. ನಮ್ಮ ಭಾರತಕ್ಕೆ ಬಂದು ಕೂಡ 100 ವರ್ಷ ಮೇಲಾಗಿದೆ. ಸೊ ಈ ಬ್ರಾಂಡ್ ಕ್ವಾಲಿಟಿ ಅಂತ ಬಂದಾಗ ನಂಬರ್ 1 ಕ್ವಾಲಿಟಿನ ಕೊಡ್ತಾರೆ. ಸೊ ಏನಕ್ಕೆ ಕ್ವಾಲಿಟಿ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ, ಈಗ ಮಿಕ್ಸರ್ ಗ್ರೈಂಡರ್ ಎಲ್ಲ ರನ್ ಆಗೋದು ಬಂದು ಮೋಟರ್ ಇಂದ. ಸೊ ಮೋಟರ್ ಅಂತ ಬಂದಾಗ ಬಾಷ್ ಕಂಪನಿ ಯಾವುದೇ ಆಗಿರ್ಬೋದು, ಇವಾಗ ಡ್ರಿಲ್ಲಿಂಗ್ ಮಷಿನ್ಸ್ ಅಲ್ಲಿ ಆಗಿರ್ಬೋದು ಅಥವಾ ವಾಷಿಂಗ್ ಮಿಷಿನ್ ಗಳಲ್ಲಿ ಆಗಿರ್ಬೋದು, ಅವ್ರದ್ದು ಮೋಟರ್ ಕ್ವಾಲಿಟಿ ತುಂಬಾ ಹೆವಿ ಇರುತ್ತೆ. ಎಲೆಕ್ಟ್ರಾನಿಕ್ಸ್ ಅಂತ ಬಂದಾಗ ಬಾಷ್ ಕಂಪನಿನ ನಾವು ಬಾಸ್ ಆಫ್ ಎಲೆಕ್ಟ್ರಾನಿಕ್ಸ್ ಅಂತ ಕರಿತೀವಿ. ಇವಾಗ ನಿಮ್ಮ ಮನೆಯಲ್ಲಿ ಬಳಸ್ತಕ್ಕಂಥ ಮಿಕ್ಸರ್ ಗ್ರೈಂಡರ್ 500 ವ್ಯಾಟ್ಸ್ ಆಗಿರ್ಬೋದು, 750 ವ್ಯಾಟ್ಸ್ ಆಗಿರ್ಬೋದು, ಅಥವಾ 1000 ವ್ಯಾಟ್ಸ್ ಮಿಕ್ಸರ್ ಗ್ರೈಂಡರ್ ನ ಯೂಸ್ ಮಾಡ್ತಾ ಇರ್ತೀರಾ. ಸೊ ಇಲ್ಲಿವರೆಗೂ ಹೈಯೆಸ್ಟ್ ಅಂದ್ರೆ 1000 ವ್ಯಾಟ್ಸ್ ಮಾತ್ರನೇ ಇರ್ತಿತ್ತು. ಈಗ ಹೈಯೆಸ್ಟ್ ವ್ಯಾಟ್ಸ್ ಕೊಟ್ಟಿರ್ತಕ್ಕಂಥ ಏಕೈಕ ಬ್ರಾಂಡ್ ಬಾಷ್. ಅದರಲ್ಲಿ 1100 ವ್ಯಾಟ್ಸ್ ಕೊಟ್ಟಿರ್ತಕ್ಕಂಥ ಬ್ರಾಂಡ್ ಇದು. ನಾನು 1100 ವ್ಯಾಟ್ಸ್ ಅಂದ್ರೆ ಹೆವಿ ಇರುತ್ತೆ ಅನ್ಕೊಂಡೆ. ಸೊ ಅಷ್ಟೊಂದೇನು ವೇಟ್ ಇಲ್ಲ ಇದು. ಸೊ ಈಸಿಯಾಗಿ ನೀವು ಕ್ಯಾರಿ ಕೂಡ ಮಾಡ್ಬೋದು. It's complete ಅನ್ಬಾಕ್ಸಿಂಗ್ ಆಯ್ತು. ಈಗ ನಾನು ಟೆಕ್ನಾಲಜಿ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ. ಬಾಷ್ ಮಿಕ್ಸರ್ ಗ್ರೈಂಡರ್ ಅಲ್ಲಿ ಬಂದು 3C ಕಾನ್ಸೆಪ್ಟ್ ಅಂತ ಬರುತ್ತೆ. ಒಂದು ಕಾಪರ್, ಒಂದು ಕೂಲಿಂಗ್, ಇನ್ನೊಂದು ಬಂದು ಕಾಂಪ್ಯಾಕ್ಟ್. ಅಂದ್ರೆ ಬಾಷ್ ಮಿಕ್ಸರ್ ಗ್ರೈಂಡರ್ ಅಲ್ಲಿ ಯಾವ ತರ ಅಂದ್ರೆ 100% ಇರ್ತಕ್ಕಂಥ ಕಾಪರ್ ಮೋಟರ್ ನ ಯೂಸ್ ಮಾಡ್ತಾರೆ. ಅಂದ್ರೆ ಕೆಲವೊಂದು ಮಿಕ್ಸರ್ ಗ್ರೈಂಡರ್ ಅಲ್ಲಿ ಏನಾಗುತ್ತೆ ಅಂದ್ರೆ ಅಲ್ಯೂಮಿನಿಯಂ ನ ಮಿಕ್ಸ್ ಮಾಡ್ತಾರೆ. ಅವಾಗ ಏನಾಗುತ್ತೆ ಅಂದ್ರೆ ಸೊ ಯೂಸ್ ಮಾಡ್ತಾ ಏನಾಗುತ್ತೆ ಅಂದ್ರೆ ಒಂದು ಸುಟ್ಟಿರೋ ಸ್ಮೆಲ್ ಬರ್ತಾ ಇರುತ್ತೆ. ಅದೆಲ್ಲ ಬಂದ್ಬಿಟ್ಟು 100% ಕಾಪರ್ ಇರೋದಿಲ್ಲ. ಬಟ್ ಬಾಷ್ ಅಲ್ಲಿ ಬಂದು ಪ್ಯೂರ್ ಕಾಪರ್ ನ 100% ಆಗಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಬಂದು ಕೂಲಿಂಗ್ ಅಂತ ಹೇಳಿದ್ರೆ, ಇವಾಗ ನೀವು ಕಂಟಿನ್ಯೂಸ್ ಆಗಿ ಹೆವಿ ಯೂಸ್ ಮಾಡ್ತಾ ಇದ್ರೆ 30 ನಿಮಿಷಗಟ್ಟಲೆ ನೀವು ಯೂಸ್ ಮಾಡಿದ್ರು ಕೂಡ ನೀವು ಆಫ್ ಮಾಡಿದ್ರೆ 1 ನಿಮಿಷ ಅಥವಾ 2 ನಿಮಿಷದೊಳಗಡೆ ಮತ್ತೆ ಕೂಲ್ ಆಗುತ್ತೆ. ಏನಕ್ಕೆ ಅಂದ್ರೆ ಇದರಲ್ಲಿ ಬಂದು ಮೋಟಾರ್ಗೆ ಡ್ಯುಯಲ್ ಬಾಲ್ ಬೇರಿಂಗ್ ಸಪೋರ್ಟ್ ಇರುತ್ತೆ. ಅಂದ್ರೆ ಮೂವ್ಮೆಂಟ್ ನ ಈಸಿಯಾಗಿ ಮಾಡ್ಕೊಡುತ್ತೆ. ಅದರಿಂದ ನಿಮ್ಗೆ ಯಾವುದೇ ರೀತಿ ಮೋಟರ್ ಎಲ್ಲ ಹೀಟ್ ಎಲ್ಲ ಆಗೋದಿಲ್ಲ. ಅದರಿಂದ ನಿಮ್ಗೆ ಬೇಗ ಕೂಲ್ ಆಗುತ್ತೆ. ನೆಕ್ಸ್ಟ್ ಬಂದು ಕಾಂಪ್ಯಾಕ್ಟ್. ಅಂದ್ರೆ ಇವಾಗ ಮಿಕ್ಸರ್ ಗ್ರೈಂಡರ್ ಗಳಲ್ಲಿ ಸುಮಾರು ನೋಡಿರ್ತೀರಾ, ಜಸ್ಟ್ ನೀವು 750 ವ್ಯಾಟ್ಸ್ 1000 ವ್ಯಾಟ್ಸ್ ಗೆ ಸ್ವಲ್ಪ ಸೈಜ್ ಎಲ್ಲ ದೊಡ್ಡದು ಕೊಟ್ಟಿರ್ತಾರೆ. ಅಂದ್ರೆ ನಿಮ್ಗೆ ಸ್ಪೇಸ್ ಇಡೋದಕ್ಕೆ ಜಾಸ್ತಿ ಬೇಕಾಗತ್ತೆ. ಇದರಲ್ಲಿ ನಿಮ್ಗೆ ಕಾಂಪ್ಯಾಕ್ಟ್ ಡಿಸೈನ್ ಅಂದ್ರೆ ಸ್ವಲ್ಪ ಸ್ಪೇಸ್ ಅಲ್ಲ ನಿಮ್ಗೆ ಹೆವಿ ವ್ಯಾಟ್ಸ್ ಇರ್ತಕ್ಕಂಥ ಮಿಕ್ಸರ್ ಗ್ರೈಂಡರ್ ಕೂಡ ಯೂಸ್ ಮಾಡಬಹುದು. ನೀವು ಜಾರ್ಸ್ ನ ನೋಡಿದ್ರೆ ಇದರಲ್ಲಿ 5 ತರಹದ ಜಾರ್ಸ್ ಬರುತ್ತೆ. ಇದರಲ್ಲಿ ನೀವು ಸ್ಟಾರ್ಟಿಂಗ್ ಏನ್ ನೋಡ್ತಾ ಇದ್ರೆ ಇದು ಬ್ಲೆಂಡ್ ಅಂಡ್ ಕ್ಯಾರಿ ಜಾರ್ ಅಂತ. ಇದನ್ನ ನೀವು ಮಿಲ್ಕ್ ಶೇಕ್ ಅಥವಾ ಏನಾದ್ರು ಮಾಡ್ತೀರಾ ಅಂದ್ರೆ ಮಾಡ್ಬೋದು. ಅದೇ ರೀತಿ ಇದನ್ನ ನೀವು ಕ್ಯಾರಿ ಮಾಡ್ತೀರಾ ಅಂದ್ರೆ ಲೈಕ್ ವಾಟರ್ ಬಾಟಲ್ ತರ ಆಗತ್ತೆ. ಇದು ನೀವು ಇದರಲ್ಲಿ ಆಗಿರ್ತಕ್ಕಂಥ ಮಿಲ್ಕ್ ಶೇಕ್ ನ ಕೂಡ ನೀವು ವಾಟರ್ ಬಾಟಲ್ ತರ ಕ್ಯಾರಿ ಮಾಡಬಹುದು. ನೆಕ್ಸ್ಟ್ ಬಂದು ಇದು ಚಟ್ನಿ ಜಾರ್ ಬರುತ್ತೆ. ಇದು ಬಂದು 600 ml ಇರ್ತಕ್ಕಂಥ ಕೆಪಾಸಿಟಿನ ಕೊಡ್ತಾರೆ. ಇನ್ನು ನೆಕ್ಸ್ಟ್ ಬಂದು ಇದು ಮಲ್ಟಿಪರ್ಪಸ್ ಗ್ರೈಂಡರ್. ಇದರಲ್ಲಿ ಇದು ಒಂದು 1000 ಲೀಟರ್ಸ್ ಅಂದ್ರೆ 1 ಲೀಟರ್ ಕೆಪಾಸಿಟಿನ ಕೊಡ್ತಾರೆ. ಇದರಲ್ಲಿ ಮಸಾಲೆ ಆಗಿರ್ಬೋದು ಎಲ್ಲ ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ಬಂದು ದೋಸಾ ಬ್ಯಾಟರ್ ಜಾರು, ವೆಟ್ ಅಂಡ್ ಡ್ರೈ ಗ್ರೈಂಡಿಂಗ್ ಜಾರ್. ಇದು 1500 ml ಕೆಪಾಸಿಟಿನ ಕೊಡ್ತಾರೆ. ಇನ್ನ ಒಂದು ಜ್ಯೂಸರ್ ಜಾರು. ಸೊ ಇದು ಕೂಡ 1500 ml ಇರುತ್ತೆ. ಸೊ ಇದರಲ್ಲಿ ನಿಮ್ಗೆ ಇನ್ನೊಂದು ಮೇಲ್ಗಡೆ ನೀವು ಕ್ಯಾಪ್ ಗಳನ್ನ ನೀವು ಅಬ್ಸರ್ವ್ ಮಾಡಬಹುದು. ಎಲ್ಲ ಲಿಡ್ ಲಾಕ್ ನ ಕೊಡ್ತಾರೆ. ಅಂದ್ರೆ ಇವಾಗ ಸುಮಾರು ಮಿಕ್ಸರ್ ಗ್ರೈಂಡರ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಾವು ಹೋಲ್ಡ್ ಮಾಡಿ ಬಳಸ್ತಾ ಇರ್ಬೇಕಾಗತ್ತೆ. ನೀವು ಇದರಲ್ಲಿ ನೀವು ಮಸಾಲೆ ಪದಾರ್ಥ ಅಥವಾ ಏನಾದ್ರು ಇಂಗ್ರೀಡಿಯೆಂಟ್ಸ್ ನೀವು ಹಾಕಿ ಲಾಕ್ ಮಾಡಿದ್ರೆ ಸೊ ನೀವು ಹ್ಯಾಂಡ್ ಫ್ರೀ ಆಪರೇಷನ್ ಯೂಸ್ ಮಾಡಬಹುದು. ಅದ್ರ ಪಾಡೆಗೆ ಅದು ನಿಮ್ಗೆ ರನ್ ಆಗುತ್ತೆ. ಇನ್ನೊಂದು ವಿಸಿಬಿಲಿಟಿ ಇರುತ್ತೆ. ನೀವು ಇಲ್ಲೇನೆ ಡೈರೆಕ್ಟ್ ನೋಡ್ಕೊಳ್ಬಹುದು ಎಷ್ಟು
ಯಾವ ತರ ಆಗಿದೆ ಅಂತ ಇಲ್ಲೇ ನೋಡ್ಕೊಳ್ಬಹುದು. ಸೊ ಹ್ಯಾಂಡ್ ಫ್ರೀ ಆಗಿ ಯೂಸ್ ಮಾಡ್ಬೋದು. ಅಂದ್ರೆ ಆ ಟೈಮಲ್ಲಿ ನೀವು ಬೇರೆ ಕೆಲಸ ಏನಾದ್ರು ಮಾಡ್ಕೊಳ್ತೀರಾ ಅಂದ್ರೆ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಇವಾಗ ಫೋನ್ ಕಾಲೇ ಬಂದಿದೆ ಅನ್ಕೊಳ್ಳಿ, ಸೊ ಅವಾಗ ನೀವು ಕಾಲ್ ನ ರಿಸೀವ್ ಮಾಡಬಹುದು. ನೀನ್ ಯಾರು ಹೇಳಿ ಮಾತಾಡ್ತಿರೋದು? ನಾನ್ರಿ ಲಲ್ಲಿ. ಯಾವಾಗೆಲ್ಲ ಯೂಸ್ ಆಗುತ್ತೆ ಅಂದ್ರೆ ಯಾವ್ದಾದ್ರು ಫಂಕ್ಷನ್ಸ್ ಗಳಲ್ಲಿ ಜಾಸ್ತಿ ನಿಮ್ ಮಿಕ್ಸರ್ ಗ್ರೈಂಡರ್ ನ ಯೂಸ್ ಮಾಡ್ಬೇಕನ್ನೋ ಟೈಮಲ್ಲಿ ನಾವು ಪದೇ ಪದೇ ಇದನ್ನ ಹೋಲ್ಡ್ ಮಾಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಒಂದ್ಸತಿ ಲಾಕ್ ಮಾಡ್ಬಿಟ್ರೆ ಅದೇ ಕಂಪ್ಲೀಟ್ ನ ಮಾಡ್ಕೊಡ್ತಾ ಇರತ್ತೆ. ಇನ್ನೊಂದು ಇವಾಗ ಬಂದಿರೋ ಮಾಡೆಲ್ಸ್ ಗಳಲ್ಲೆಲ್ಲ ಏನ್ ಅಡ್ವಾಂಟೇಜ್ ಅಂದ್ರೆ, ಸೊ ಇದನ್ನ ನೀವು ಎರಡ್ ತರನು ಕೂಡ ಯೂಸ್ ಮಾಡಬಹುದು. ಸೊ ಇದರಲ್ಲಿ ಯಾವ ತರ ಅಂದ್ರೆ ನೀವು ಜಸ್ಟ್ ಪ್ರೆಸ್ ಮಾಡಿ ಯೂಸ್ ಮಾಡ್ತೀರಂದ್ರೂ ಕೂಡ ಮಾಡ್ಬೋದು, ಅಥವಾ ಇದನ್ನ ಲಾಕ್ ಮಾಡಿ ಯೂಸ್ ಮಾಡ್ತಾರೆ, ಲಾಕ್ ಕೂಡ ಮಾಡಿ ಯೂಸ್ ಮಾಡಬಹುದು. ಇದಕ್ಕಂತ ರಬ್ಬರ್ ಕ್ವಾಲಿಟಿ ನೋಡ್ತೀರಾ ಅಂದ್ರೆ ಇವಾಗ ಪ್ರೆಷರ್ ಕುಕ್ಕರ್ ಅಲ್ಲಿ ಯಾವ ರೀತಿ ಒಂದು ರಬ್ಬರ್ ಇರುತ್ತಲ್ಲ ಆ ರೀತಿ ಇದರಲ್ಲಿ ಕ್ವಾಲಿಟಿನ ಕೊಟ್ಟಿದ್ದಾರೆ. ಇನ್ನೊಂದು ರಿಮೂವಬಲ್, ನೀವು ರಿಮೂವ್ ನ ಮಾಡ್ಕೊಂಡು ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬಹುದು. ಇನ್ನು ಹೈಜಿನಿಕ್ ಆಗಿರುತ್ತೆ. ಅಂದ್ರೆ ಕೆಲವೊಂದು ಮಿಕ್ಸರ್ ಅಲ್ಲಿ ಕಚ್ಕೊಂಡಿರುತ್ತೆ, ಅದನ್ನ ರಿಮೂವ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ, ಅದನ್ನೇ ನೀವು ಯೂಸ್ ಮಾಡ್ತಾ ಇರಬೇಕು, ಬೆಲ್ಟ್ ಸವೆಯವರೆಗೂ ಕೂಡ ಯೂಸ್ ಮಾಡ್ತಾ ಇರಬೇಕು. ಬಟ್ ಇದರಲ್ಲಿ ನೀವು ಬೆಲ್ಟ್ ಅನ್ನು ಕ್ಲೀನ್ ಮಾಡ್ಕೊಳ್ಬಹುದು, ಮತ್ತೆ ಕ್ಯಾಪ್ ನ ಕೂಡ ನೀವು ಕ್ಲೀನ್ ನ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಬಂದು ವೆಟ್ ಗ್ರೈಂಡಿಂಗ್ ಜಾರ್, ಅಂದ್ರೆ ದೋಸಾ ಬ್ಯಾಟರ್ ಅಂತ ಏನ್ ಕರಿತೀವಲ್ಲ ಜಾರ್, ಆ ಜಾರ್ ಇದು 1500 ml ಕೆಪಾಸಿಟಿ ಇರುತ್ತೆ. ಸೊ ಇದರಲ್ಲಿ ನಿಮ್ಗೆ ಒಂದು ಅಡ್ವಾಂಟೇಜ್ ಏನಂದ್ರೆ, ನೀವೇನಾದ್ರೂ ಇದರಲ್ಲಿ ಆಡ್ ಮಾಡಬೇಕು ಅಂತ ಇದ್ರೆ ನೀವು ಮಧ್ಯದಲ್ಲಿ ಇಲ್ಲೇ ಮೇಲ್ಗಡೆ ನೀವು ಆಡ್ ಮಾಡಬಹುದು, ಲಾಕ್ ಕೂಡ ಮಾಡಿ ಯೂಸ್ ಮಾಡಬಹುದು. ಜೊತೆಗೆ ಮಧ್ಯದಲ್ಲಿ ಇವಾಗ ಏನಾದ್ರು ವಾಟರ್ ಆಡ್ ಮಾಡಬೇಕು, ಸಾಲ್ಟ್ ಅಥವಾ ಏನಾದ್ರು ಬೇರೆ ಆಡ್ ಮಾಡ್ತೀರಂದ್ರೂ ಕೂಡ ಮೇಲಿದ್ದನ್ನು ನೀವು ಸಪರೇಟ್ ಆಡ್ ಮಾಡಬಹುದು, ಮತ್ತೆ ಇಲ್ಲೇ ಕ್ಲೋಸ್ ಕೂಡ ಮಾಡಬಹುದು. ಇನ್ನೊಂದು ಈ ಜಾರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಅಂತ ಬಂದಾಗ ಆಕ್ಟಿವ್ ಫ್ಲೋ ಬ್ರೇಕರ್ ಅಂತ ಬರುತ್ತೆ. ಇವಾಗ ಎಲ್ಲಾ ಬೇರೆ ಜಾರ್ಗಳಲ್ಲಿ ಏನಾಗುತ್ತೆ ಅಂದ್ರೆ ಬ್ಲೇಡ್ ಸ್ಪಿನ್ನಿಂಗ್ ಆಗೋದಕ್ಕೆ ಮೇಲ್ಗಡೆವರೆಗೂ ಬಂದು ಎಲ್ಲ ಕಚ್ಕೊಳ್ತಾ ಇರುತ್ತೆ. ಸೊ ಅದನ್ನ ನಾವು ಸ್ಪ್ಯಾಚುಲಾ ತಂದು ರಿಮೂವ್ ಮಾಡ್ತಾ ಇರ್ಬೇಕು. ಬಟ್ ಇದರಲ್ಲಿ ಇಲ್ಲೇನಾದ್ರು ಕಚ್ಕೊಳ್ತಾ ಇದೆ ಅಂದಾಗ ಏನಾಗುತ್ತೆ, ಅದು ಹೋಗಿ ಬ್ಲೇಡ್ ಮೇಲೆ ಬೀಳೋ ತರ ಮಾಡುತ್ತೆ. ಅವಾಗ ನಿಮ್ಗೆ ಇಲ್ಲಿ ಯಾವುದೇ ರೀತಿ ಕಚ್ಕೊಳ್ಳೋದಿಲ್ಲ. ಸೊ ಎಲ್ಲಾನು ಕಂಪ್ಲೀಟ್ ಆಗಿ ನೀಟಾಗಿ ಗ್ರೈಂಡ್ ಆಗುತ್ತೆ. ಅಂದ್ರೆ ನಾವು ಸಪರೇಟ್ ವೆಟ್ ಗ್ರೈಂಡರ್ ಅಲ್ಲಿ ನೋಡಿರ್ತೀವಲ್ಲ ಆ ತರ ಇದರಲ್ಲಿ ಟೆಕ್ನಾಲಜಿನ ಯೂಸ್ ಮಾಡ್ತಾರೆ. ಸೊ ಇನ್ನೊಂದು ಇದನ್ನ ನೀವು ವಾಶ್ ಮಾಡ್ಬೇಕಂದ್ರೂ ಕೂಡ ಈಸಿಯಾಗಿ ಇದು ಒಂದ್ ಬೆರಳಲ್ಲಿ ನೀವು ಈ ತರ ಪುಷ್ ಮಾಡಿದ್ರೆ ಬರುತ್ತೆ, ಕ್ಲೀನ್ ಮಾಡ್ಕೊಂಡು ಮತ್ತೆ ಅಲ್ಲೇ ನೀವು ಫಿಕ್ಸ್ ಮಾಡಬಹುದು. ಸೊ ಇದು ಬಂದು ಜ್ಯೂಸರ್ ಜಾರು 1500 ml ಕೆಪಾಸಿಟಿ ಕೊಡ್ತಾರೆ. ಇದರಲ್ಲಿ ಎರಡು ಅಡ್ವಾಂಟೇಜ್ ಬರುತ್ತೆ. ಒಂದು ನೀವು ಮ್ಯಾನ್ಯಲಿ ಮೇಲ್ಗಡೆ ಇದನ್ನೇ ಆಡ್ ಮಾಡಬಹುದು. ಸೊ ಕ್ಯಾಪ್ ಸಪರೇಟ್ ಆಗಿ ಕೊಟ್ಟಿರ್ತಾರೆ. ಸೊ ರೊಟೇಟ್ ಮಾಡಿ ನೀವು ಓಪನ್ ಮಾಡಿದೀರಾ ಅಂದ್ರೆ ಸೊ ಇದ್ರಲ್ಲಿ ಸಪರೇಟ್ ಒಂದು ಫಿಲ್ಟರ್ ಬರುತ್ತೆ, ಫ್ರೂಟ್ ಫಿಲ್ಟರ್ ಅಂತ. ಸೊ ಇದರಲ್ಲಿ ನೀವು ಏನಂದ್ರೆ ಮುಂಚೆ ಎಲ್ಲ ಏನಂದ್ರೆ ಇವಾಗ ಏನಾದ್ರು ಜ್ಯೂಸ್ ಆಗಿತ್ತು ಕೂಡ ಸಪರೇಟ್ ನೀವು ಅದನ್ನ ಸೋಸ್ಬೇಕಿತ್ತು. ಸೊ ಇದರಲ್ಲಿ ಏನಂದ್ರೆ ಆಲ್ರೆಡಿ ಸೋಸಿರ್ತಕ್ಕಂಥ ನಿಮ್ಗೆ ಏನ್ ಜ್ಯೂಸ್ ಇರುತ್ತಲ್ಲ ಅದು ಇಲ್ಲಿ ಬಂದು ಆಲ್ರೆಡಿ ಕಲೆಕ್ಟ್ ಆಗಿರುತ್ತೆ. ವೇಸ್ಟೇಜ್ ಎಲ್ಲ ಬಂದು ಈ ಫಿಲ್ಟರ್ ಅಲ್ಲಿ ಕಲೆಕ್ಟ್ ಆಗುತ್ತೆ, ಲಿಕ್ವಿಡ್ ಎಲ್ಲ ಬಂದು ಇದ್ರೊಳಗಡೆ ಸ್ಟೋರ್ ಆಗಿರುತ್ತೆ. ಇದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ, ಸೊ ಇದರಲ್ಲಿ ನೀವು ಏನಾದ್ರು ಜ್ಯೂಸ್ಗೆ ಏನಾದ್ರು ಸಪರೇಟ್ ಆಗಿ ಶುಗರ್ ಅಥವಾ ಏನಾದ್ರು ಆಡ್ ಮಾಡ್ಬೇಕಂದ್ರೂ ಕೂಡ ಎಕ್ಸ್ಟ್ರಾ ನಿಮ್ಗೆ ಏನಾದ್ರು ಹಾಕ್ಬೇಕು ಅಂದಾಗ ನೀವು ಮೇಲ್ಗಡೆ ಕ್ಯಾಪ್ ನ ಓಪನ್ ಮಾಡ್ಕೊಂಡು ಮೇಲ್ಗಡೆ ಆಡ್ ಮಾಡಬಹುದು. ಸೊ ಮತ್ತೆ ರೆಡಿ ಆಗಿರ್ತಕ್ಕಂಥ ಜ್ಯೂಸ್ ನ ನೀವು ಕಂಪ್ಲೀಟ್ ಆಗಿ ಓಪನ್ ಮಾಡ್ಬೇಕಂತ ಏನು ಅವಶ್ಯಕತೆ ಇಲ್ಲ. ಇಲ್ಲಿ ಮುಂದೆಗಡೆ ಕೊಟ್ಟಿರ್ತಾರೆ ನೋಡಿ, ನೀವು ಜಸ್ಟ್ ಹಿಂಗ್ ಬೆಂಡ್ ಮಾಡಿದ್ರೆ ಇಲ್ಲಿ ಇರ್ತಕ್ಕಂಥ ಲಿಕ್ವಿಡ್ ಇದೆಲ್ಲ ಬಂದು ನಿಮ್ಗೆ ಡೈರೆಕ್ಟ್ ಆಗಿ ಗ್ಲಾಸ್ಗೆ ಹಾಕೊಳ್ಬಹುದು. ಓಕೆ, ಇನ್ನ ಈ ಜಾರ್ಗಳಲ್ಲಿ ಕೆಳಗಡೆ ನೀವೇನ್ ಕ್ವಾಲಿಟಿ ಬಗ್ಗೆ ಹೇಳೋದಾದ್ರೆ ಇಲ್ಲಿ ಬಂದು ಎಲ್ ಶೇಪ್ ಅಲ್ಲಿ ಕಪ್ಲರ್ ನ ಕೊಡ್ತಾರೆ. ಅಂದ್ರೆ ನೀವು ಅಬ್ಸರ್ವ್ ಮಾಡಬಹುದು, ಇಲ್ಲೂ ಕೂಡ ಎಲ್ ಶೇಪ್ ಅಲ್ಲಿ ಇದೆ, ಅಂಡ್ ಮಿಕ್ಸರ್ ಗ್ರೈಂಡ್ ಅಲ್ಲೂ ಕೂಡ ಇಲ್ಲೂ ಕೂಡ ಎಲ್ ಶೇಪ್ ಅಲ್ಲಿ ಇದೆ. ಇದು ಎಲ್ ಟು ಎಲ್ ಕನೆಕ್ಟ್ ಆಗೋದ್ರಿಂದ ನಿಮ್ಗೆ ಮೂವ್ಮೆಂಟ್ ಚೆನ್ನಾಗುತ್ತೆ, ಮತ್ತೆ ಯಾವ್ದೇ ರೀತಿ ಅದು ಸವಿಯೋದಾಗಿರ್ಬೋದು ಅದೆಲ್ಲ ಕೂಡ ಆಗೋದಿಲ್ಲ, ಮತ್ತೆ ವೈಬ್ರೇಷನ್ಸ್ ಎಲ್ಲ ಬರೋದಿಲ್ಲ, ಮತ್ತೆ ಮುರಿದೋಗೋದು ಆತರ ಎಲ್ಲ ಆಗೋದಿಲ್ಲ, ಲೀಕೇಜ್ ಕೂಡ ಆಗೋದಿಲ್ಲ, ಯಾಕಂದ್ರೆ ಕಂಪ್ಲೀಟ್ ಆಗಿ ಲಾಕ್ ಆಗಿರುತ್ತೆ. ಈ ಮಿಕ್ಸರ್ ಅಲ್ಲಿ ಬ್ಲೇಡ್ಸ್ ಬಗ್ಗೆ ಮಾತಾಡೋದ್ರೆ 6 ತರಹದ ಬ್ಲೇಡ್ಸ್ ಬರುತ್ತೆ. ಯಾವ್ದು ಅಂತ ಹೇಳೋದಾದ್ರೆ ಮೊದಲನೇದು ಬಂದು ಫಂಡಿಂಗ್ ಬ್ಲೇಡ್, ಎರಡನೇದು ವೆಟ್ ಗ್ರೈಂಡಿಂಗ್ ಬ್ಲೇಡ್ ಅಂತ ಬರುತ್ತೆ, ಇದನ್ನ ರಿಮೂವಲ್ ಕೂಡ ನೀವು ಮಾಡ್ಕೊಳ್ಬಹುದು. ಮೂರನೇದು ಮಲ್ಟಿಪರ್ಪಸ್ ಬ್ಲೇಡ್, ಇದನ್ನು ಕೂಡ ರಿಮೂವಲ್ ಮಾಡ್ಕೋಬಹುದು. ನಾಲ್ಕನೇದು ಬ್ಲೆಂಡರ್ ಬ್ಲೇಡ್, ಇದನ್ನು ಕೂಡ ರಿಮೂವಲ್ ಮಾಡ್ಕೋಬಹುದು. ಐದನೇದು ಚಟ್ನಿ ಬ್ಲೇಡ್, ಆರನೇದು ಪರ್ಸನಲ್ ಬ್ಲೆಂಡರ್ ಬ್ಲೇಡ್. ನಾನು ನಿಮ್ಗೆ ರಿಮೂವಬಲ್ ಬ್ಲೇಡ್ ಅಂತ ಹೇಳಿದ್ನಲ್ಲ, ಅಂದ್ರೆ ಫಾರ್ ಎಕ್ಸಾಂಪಲ್ ಇದರಲ್ಲಿ ತುಂಬಾ ಶಾರ್ಪ್ ಇದೆ ಅಂದ್ರೆ ಬ್ಲೇಡ್, ಇವಾಗ ನಿಮ್ಗೆ ಬ್ಲೆಂಡಿಂಗ್ ಬ್ಲೇಡ್ ಹಾಕೊಳ್ಬೇಕು, ಅವಾಗ ನೀವು ಇದೇ ಬಾಷ್ ಮಿಕ್ಸಿಯಲ್ಲಿ ಕೊಟ್ಟಿರ್ತಕ್ಕಂಥ ಸ್ಪ್ಯಾಚುಲರ್ ಇರುತ್ತಲ್ಲ ಅದ್ರಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ನೀವು ಇದನ್ನ ಯೂಸ್ ಮಾಡ್ಕೊಂಡು ಟರ್ನ್ ಮಾಡಿದ್ರೆ ಓಪನ್ ರಿಮೂವಲ್ ಆಗುತ್ತೆ. ಅವಾಗ ನೀವು ಇದನ್ನ ಈ ಬ್ಲೇಡ್ ನ ಬೇಕಾದ್ರೆ ಯೂಸ್ ಮಾಡಬಹುದು. ಈ ಬ್ಲೇಡ್ ನ ಅಡ್ವಾಂಟೇಜ್ ಹೇಳಿದ್ರೆ ಇದನ್ನ ಬಂದು ಬ್ಲೆಂಡಿಂಗ್ ಬ್ಲೇಡ್ ಅಂತ ಕರಿತೀವಿ. ಇದು ಸ್ಟೋನ್ ಫಂಡಿಂಗ್ ಟೆಕ್ನಾಲಜಿನ ಯೂಸ್ ಮಾಡ್ತಾರೆ. ಅಂದ್ರೆ ಇವಾಗ ಯಾವುದೇ ಒಂದು ಮಸಾಲೆ ಪದಾರ್ಥ ಆಗಿರ್ಬೋದು, ಇವಾಗ ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು, ಒಂದು ಕಲ್ಲಲ್ಲಿ ರುಬ್ತಾ ಇದ್ರು. ಕಲ್ಲಲ್ಲಿ ರುಬ್ಬೇಕಾದ್ರೆ ಏನಾಗಿರುತ್ತೆ, ಅದ್ರ ಟೇಸ್ಟ್ ಆಗಿರ್ಬೋದು, ಆರಾಮ ಆಗಿರ್ಬೋದು, ಸ್ಮೆಲ್ ಆಗಿದ್ದು ಹಾಗೆ ಇರ್ತಾ ಇತ್ತು. ಇವಾಗ ಪೂರ್ತಿ ನುಸಿ ಆಯ್ತು ಅನ್ಕೊಳ್ಳಿ ಆ ಒಂದು ಗ್ರೈಂಡಿಂಗ್ ಮಾಡೋದು, ಅವಾಗ ಏನಾಗುತ್ತೆ ಅದ್ರಲ್ಲಿ ಇರ್ತಕ್ಕಂಥ ಆರಾಮ ಸ್ಮೆಲ್ ಎಲ್ಲ ಹೋಗುತ್ತೆ, ಅಷ್ಟಾಗಿ ನಿಮ್ಗೆ ಟೇಸ್ಟ್ ಕೂಡ ಸಿಗೋದಿಲ್ಲ. ಅದಕ್ಕೆ ಅಂತಾನೆ ಬಾಷ್ ಮಿಕ್ಸರ್ ಗ್ರೈಂಡರ್ ಅಲ್ಲಿ ಸ್ಟೋನ್ ಫಂಡಿಂಗ್ ಟೆಕ್ನಾಲಜಿನ ಯೂಸ್ ಮಾಡ್ತಾರೆ. ಅದರಲ್ಲಿ ಕಲ್ಲಲ್ಲಿ ರುಬ್ಬೋ ಹಾಗೆ ಯಾವ ರೀತಿ ಟೇಸ್ಟ್ ಸಿಗುತ್ತೆ ಆತರ. ಅಂದ್ರೆ ಇದು ಕಂಪ್ಲೀಟ್ ನಿಮ್ಗೆ ಪುಡಿ ಮಾಡೋದಿಲ್ಲ, ಸ್ವಲ್ಪ ಮಸಾಲೆ ಇರುತ್ತೆ, ಆಗ ನಿಮ್ಗೆ ಟೇಸ್ಟಿಯಾಗಿ ಸಿಗುತ್ತೆ ನೀವು ಮಾಡಿರ್ತಕ್ಕಂಥ ಗ್ರೈಂಡಿಂಗ್ ಪದಾರ್ಥ. ಏನೋ ಇದರಲ್ಲಿ ಕಂಟ್ರೋಲಿಂಗ್ ಅಂತ ನೋಡಿದಾಗ 3 ಲೆವೆಲ್ ಸೆಟ್ಟಿಂಗ್ ನ ಕೊಟ್ಟಿರ್ತಾರೆ, 1, 2, 3 ಅಂತ. ಅಂದ್ರೆ ಮಿನಿಮಮ್, ಮೀಡಿಯಂ, ಮ್ಯಾಕ್ಸಿಮಮ್ ಅಂತ. ಅಂದೇನ್ ಇಲ್ಲಿ ಪಲ್ಸ್ ಅಂತಾನು ಕೊಟ್ಟಿರ್ತಾರೆ, ಅಂದ್ರೆ ರಿವರ್ಸ್. ಅಂದ್ರೆ ನೀವು ಪಲ್ಸ್ ನ ಆನ್ ಮಾಡಿದಾಗ ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಮೋಟರ್ ತಿರುಗುತ್ತೆ. ಇನ್ನೊಂದು ಏನಾದ್ರು ಇದು ಓವರ್ಲೋಡ್ ಆಗಿ ಏನಾದ್ರು ಆಫ್ ಆಗಿತ್ತು ಅಂದಾಗ ಕೆಳಗಡೆ ಒಂದು ಓವರ್ಲೋಡ್ ಪ್ರೊಟೆಕ್ಟರ್ ಅಂತ ಹೇಳ್ಬಿಟ್ಟು ಒಂದು ಬಟನ್ ಇರುತ್ತೆ, ಇದನ್ನ ನೀವು ಪ್ರೆಸ್ ಮಾಡ್ಬೇಕಾಗುತ್ತೆ.
ಸೊ ಇದನ್ನ ಪ್ರೆಸ್ ಮಾಡಿದಾಗ ಮತ್ತೆ ಮಿಕ್ಸಿ ಆನ್ ಆಗುತ್ತೆ. ಒಂದು ಮಿಕ್ಸರ್ ಗ್ರೈಂಡರ್ ಅಲ್ಲಿ 22,500 ಇರ್ತಕ್ಕಂಥ RPM ಇರ್ತಕ್ಕಂಥ ಮೋಟರ್ನ ಯೂಸ್ ಮಾಡ್ತಾರೆ. ಕನೆಕ್ಟ್ ಆಗಿದೆ, ನಾರ್ಮಲ್ 5 amps ಬರುತ್ತೆ. ಆನ್ ಮಾಡಿ ನೋಡೋಣ. ಸೊ ನೋಡ್ಬೋದು ಇನಿಷಿಯಲ್ ಪಿಕಪ್ ಅಂತೂ ಕುದುರೆ ತರ ಇದೆ. ಒಂದು ಈ ಮಿಕ್ಸರ್ ಗ್ರೈಂಡರ್ ವಾರಂಟಿ ನೋಡ್ತೀರಾ ಅಂದ್ರೆ 5 ವರ್ಷ ಬಂದು ಮೋಟರ್ಗೆ ವಾರಂಟಿನ ಕೊಟ್ಟಿರ್ತಾರೆ, 2 ವರ್ಷ ಬಂದು ಕಂಪ್ಲೀಟ್ ಪ್ರಾಡಕ್ಟ್ ಗೆ ವಾರಂಟಿನ ಕೊಟ್ಟಿರ್ತಾರೆ. ಇನ್ನೊಂದು ಇದನ್ನ ಏನಾದ್ರು ರಿಪೇರ್ ಬಂದಿತ್ತು ಅಂದಾಗ ನೀವು ಸರ್ವಿಸ್ ಸೆಂಟರ್ ಗೆ ತಗೊಂಡು ಹೋಗ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಮನೆಗೆ ಬಂದು ಸರ್ವಿಸ್ ನ ಮಾಡ್ಕೊಡ್ತಾರೆ. ವಾರಂಟಿ ಇದ್ದಾಗ ಫ್ರೀ ಆಫ್ ಕಾಸ್ಟ್ ಇರುತ್ತೆ, ವಾರಂಟಿ ಮುಗ್ದಿತ್ತು ಅಂದಾಗ ವಿಸಿಟಿಂಗ್ ಚಾರ್ಜಸ್ ಎಲ್ಲ ನೀವು ಪೇ ಮಾಡ್ಬೇಕಾಗತ್ತೆ.